ಏರ್ ಲಾಸ್ಗೆ ಎರಡು ರೀತಿಯ ಟ್ರೀಟ್ಮೆಂಟ್ ಇರುತ್ತೆ. ಒಂದು ಸ್ಟೆಬಿಲೈಸರ್ಸ್ ಅಂದ್ರೆ ಏರ್ ಫಾಲ್ ಅನ್ನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ ಹೊಸ ಏರ್ ಬರುವಂತೆ ಮಾಡೋದು. ಇನ್ನೊಂದು ಏರ್ ರಿಪ್ಲೇಸ್ಮೆಂಟ್. ಏರ್ ಫಾಲ್ ಆಗ್ತಿರೋ ವ್ಯಕ್ತಿಗಳಲ್ಲಿ ಡಾಕ್ಟರ್ ಕೊಡೋ ಮೆಡಿಸಿನ್ ಅಂದ್ರೆ ಮಿನಾಕ್ಸಿಡಲ್ ಅಂಡ್ ಫಿನಾಸ್ಟ್ರಾಯ್ಡ್. ಮೆನಾಕ್ಸಿಡಲ್ ಈ ಮೆಡಿಸಿನ್ ಏರ್ ಫಾಲಿಕಲ್ಸ್ ಗಳಿಗೆ ಬ್ಲಡ್ ಫ್ಲೋ ಅನ್ನ ಇನ್ಕ್ರೀಸ್ ಮಾಡಿ ಏರ್ ಗ್ರೋತ್ ಗೆ ಹೆಲ್ಪ್ ಮಾಡುತ್ತೆ. ಫಿನಾಸ್ಟ್ರಾಯ್ಡ್ ಇದು ಟೆಸ್ಟೋಸ್ಟಿರೋನ್ DHT ಹಾರ್ಮೋನ್ ಆಗಿ ಕನ್ವರ್ಟ್ ಮಾಡೋ ಎನ್ಸೈಮ್ ಅನ್ನ ಬ್ಲಾಕ್ ಮಾಡಿ ಏರ್ ಗ್ರೋತ್ ಫೇಸ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. GFC ಅಂಡ್ PRP ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಏರ್ ಲಾಸ್ ಇರೋ ಪೇಷಂಟ್ಸ್ ಇಂದ ಬ್ಲಡ್ ಅನ್ನ ತೆಗೆದು ಅದರಿಂದ ಪ್ಲಾಸ್ಮಾವನ್ನ ಸಪರೇಟ್ ಮಾಡಿ ಆ ಪ್ಲಾಸ್ಮಾವನ್ನ ಸಿರೇಜ್ ಮುಖಾಂತರ ಏರ್ ಲಾಸ್ ಆಗ್ತಿರೋ ಜಾಗದಲ್ಲಿ ಕೊಡ್ತಾರೆ. ಪ್ಲಾಸ್ಮಾದಲ್ಲಿರುವ ಗ್ರೋತ್ ಫ್ಯಾಕ್ಟರ್ಸ್ ಏರ್ ರೀಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತವೆ. ಲೋ ಲೆವೆಲ್ ಲೇಸರ್ ಥೆರಪಿ. ಲೋ ಪವರ್ ಲೇಸರ್ ಲೈಟ್ ಅನ್ನ ಹೇರ್ ಫಾಲಿಕಲ್ಸ್ ಮೇಲೆ ಬಿಡ್ತಾರೆ. ಇದರಿಂದ ಹೇರ್ ಗೆ ಬ್ಲಡ್ ಸಪ್ಲೈ ಇನ್ಕ್ರೀಸ್ ಆಗಿ ಹೇರ್ ಗ್ರೋತ್ ಆಗುತ್ತೆ. ಇಲ್ಲಿವರೆಗೂ ಹೇಳಿದ್ದು ಪ್ರೈಮರಿ ಸೊಲ್ಯೂಷನ್ಸ್. ಇಷ್ಟೆಲ್ಲ ಮಾಡಿ ಸಹ ಏರ್ ಗ್ರೋತ್ ಆಗಿಲ್ಲ ಅಂದ್ರೆ ಫೈನಲ್ ಆಗಿ ಏರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರೆ. ಏರ್ ಟ್ರಾನ್ಸ್ಪ್ಲಾಂಟೇಶನ್